ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮಾಲ್ ಆಫ್ ಏಷ್ಯಾದಲ್ಲಿ ಎಲ್ಇಡಿ ಮೂಲಕ ಪ್ರದರ್ಶಿಸುವಂತೆ ಹಿಂದೂ ಸಂಘಟನೆ ಮನವಿ ಮಾಡಿದೆ. ಮಾಲ್ ಆಫ್ ಏಷ್ಯಾ ಆಡಳಿತ ಮಂಡಳಿಗೆ ಹಿಂದೂ ಕಾರ್ಯಕರ್ತರು ಮನವಿ ಸಲ್ಲಿಸಿದೆ. ಈಗ ಏನಾಗುತ್ತೆ ಬಂದ ಮಾಲೀಕರಿಗೆ ಜನರಿಗೆ ಅದೊಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಏನಿಲ್ಲ ದೇಶದ ಬಹುಸಂಖ್ಯಾತರ ಭಾವನೆಗಳ ಬೆಲೆ ಕೊಡಿ ಅಷ್ಟೇ ಸರ್. ಏನು ಕೈತಿರೋದು ನಮ್ಮ ಮನವಿ ನೀವು ನಮ್ಗೆ ರೆಸ್ಪಾನ್ಸ್ ಪಡೆದಿದ್ದು ಅಷ್ಟೇ ತುಂಬಾ ಖುಷಿ ಆಯ್ತು. ಅಂದ್ರೆ ಅದು ಹೇಳಲಿಕ್ಕೆ ತೀರೋದು ಭಾವನೆಗಳಿಗೆ ಸ್ಪಂದಿಸಿದ್ದು. ಇದು ಯಾರೋ ಪುನೀತ್ ರೆಡ್ಡಿಗೋ ಅಥವಾ ಮತ್ತೆ ರವಿ ಅಣ್ಣಂಗೋ ಅಥವಾ ವಿಶ್ವ ಹಿಂದೂ ಪರಿಷತ್ತು ಹಿಂದೂ ಜಾಗರಣ ವೇದಿಕೆಗೆ ಮಾತ್ರ ಅಲ್ಲ, ಸಮಸ್ತ ಹಿಂದೂಗಳಿಗೆ ನೀವು ಸ್ಪಂದಿಸಿದ್ದೀರಿ. ಇವತ್ತು ನಮ್ಮ ಭಾವನೆಗಳಿಗೆ ಎಷ್ಟು ಸಂತೋಷ ಆಗಿದೆ ಅಂದರೆ ನಿಜಕ್ಕೂ ಅದು ಬೇರೆನೆ. ನಾವು 22ನೇ ತಾರೀಕು ನಾವೆಲ್ಲರೂ ನಿಮ್ಮ ಮಾಲಿಗೆ ಬರ್ತೀವಿ. ನೀವು ಇವತ್ತೇನು ಲೈವ್ ಆಗ್ತೀವಿ ಅದನ್ನು ನೋಡ್ತೀವಿ. ಜೈ ಶ್ರೀರಾಮ್. ಒಳ್ಳೆಯದಾಗಿ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸ್ನೇಹಿತರೆ ನಮಸ್ತೆ. ಇವತ್ತು ಹಿಂದೂ ಸಂಘಟನೆಗಳ ಒಕ್ಕೂಟ ಬೆಂಗಳೂರು ಉತ್ತರ ವಲಯದಿಂದ ಎಲ್ಲ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಮಾಲ್ ಆಫ್ ಏಷ್ಯಾ, ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಏನಿದೆ ಇಲ್ಲಿಗೆ ಬಂದು ನಾವು ಈ ಹಿಂದೆ ಕೂಡ ಅನೇಕ ಬಾರಿ ಹೇಳಿದಂತೆ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಲ್ಲಿ ಯಾವ ರೀತಿಯಲ್ಲಿ ಕ್ರಿಸ್ಮಸ್ ಅನ್ನ ಬಹಳ ವಿಜೃಂಭಣೆಯಿಂದ ಅದನ್ನ ಆಚರಿಸಿದ್ರು. ಬಂದಂತಹ ಎಲ್ಲ ಮಾಲ್ನ ಎಲ್ಲ ಪ್ರವೇಶಕ್ಕೆ ಬಂದಂತ ಸಾರ್ವಜನಿಕರಿಗೆ ಮಾಲ್ನಲ್ಲಿ ಹೇಗೆ ಕ್ರಿಸ್ಮಸ್ನ ಪ್ರಮೋಟ್ ಮಾಡೋದ ರೀತಿಯಲ್ಲಿ ಕಾಣ್ತಿತ್ತು, ಅದೇ ರೀತಿಯಲ್ಲಿ ಶ್ರೀರಾಮನ ರಾಮ ಮಂದಿರ ಮತ್ತೆ ಮರಳಿ ಅಯೋಧ್ಯೆಯಲ್ಲಿ ಏನು 2024 ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ. ಅಲ್ಲಿ ಪ್ರಧಾನಿ ಮೋದಿಯವರ ಅಮೃತ ಹಸ್ತದಿಂದ ಶ್ರೀರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ. ಆ ದಿನದಂದು ಮಾಲ್ ಆಫ್ ಏಷ್ಯಾದಲ್ಲಿ ನೀವು ಆ ಕಾರ್ಯಕ್ರಮವನ್ನು ಲೈವ್ ಮಾಡಬೇಕು. ಹಾಗೆ ನಿಮ್ಮ ಆ ಒಂದು ಮಾಲ್ ಆಫ್ ಏಷ್ಯಾ ಅಂತ ಏನು ಬರ್ದಿದ್ದೀರಿ ಆ LED ಸ್ಕ್ರೀನ್ನಲ್ಲಿ ಮಂದಿರದ ಚಿತ್ರವನ್ನು ಅಳವಡಿಸಬೇಕು ಅಂತ ಕೇಳಿಕೊಂಡಾಗ ಅವರು ಸ್ಪಂದಿಸಿದ್ದಾರೆ, ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ, ಮತ್ತೆ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇವತ್ತು ಇದೇ ತಿಂಗಳು ಏನು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆಗ್ತದೆ ಅಯೋಧ್ಯೆಯಲ್ಲಿ, ಅವತ್ತಿಗೆ ಇಡೀ ದೇಶದಲ್ಲೇ ಒಂದು ಹಿಂದೂಗಳ ಒಂದು ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರನ ಎಲ್ಲ ಕಡೆ ಸ್ಮರಿಸಬೇಕು. ಅವತ್ತು 22ನೇ ತಾರೀಕು ಸೋಮವಾರ ಇಡೀ ಭಾರತ ದೇಶದಲ್ಲೇ ಒಂದು ದೀಪಾವಳಿಯ ಮಾದರಿ ಎಲ್ಲ ಕಡೆ ಒಂದು ದೀಪವನ್ನು ಬೆಳಗಿ ಪ್ರಭು ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲ ಕಡೆ ಏನು ನಡೀತಾ ಇದೆ, ಈ ಮಂತ್ರಾಕ್ಷತೆ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ನಡೀತಿದೆ. ಹೀಗಾಗಿ ಈ ಬೆಂಗಳೂರು ಉತ್ತರ ವಿಭಾಗದಲ್ಲಿರ್ತಕ್ಕಂಥ ಏರ್ಪೋರ್ಟ್ ರಸ್ತೆಯಲ್ಲಿರ್ತಕ್ಕಂಥ ಮಾಲ್ ಆಫ್ ಏಷ್ಯಾದಲ್ಲಿ ರಾಮಲಲ್ಲಾ ಏನು ಪ್ರತಿಷ್ಠಾಪನೆ ನಡೆಯುತ್ತೆ, ಅವತ್ತು ನಾವೇನು ಎಲ್ಲೆಲ್ಲಿ ಒಳಗೆ ಎಲ್ಲ LED ಸ್ಕ್ರೀನ್ಗಳಿದೆ ಅಲ್ಲಿ ಅವತ್ತು ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಾವು ಇಲ್ಲಿ ಎಲ್ರಿಗೂ ತೋರಿಸತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಸ್ಪಂದಿಸಿದ್ದಾರೆ. ಅವರು ನಾವು ಏನು ಇವತ್ತು ನಮ್ಮ ಇಲ್ಲಿನ ಒಂದು ಸ್ವಲ್ಪ ವ್ಯವಸ್ಥೆ ಬದಲಾವಣೆ ಬಗ್ಗೆ ನಾವು ಆದೇಶ ಮಾಡಿದಾಗ ಅವರು ಸ್ಪಂದಿಸಿರೋದಕ್ಕೆ ತುಂಬಾ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಶ್ರೀರಾಮ್. ಹಾಗೆ ಏನು ಈ ಒಂದು ಇದಕ್ಕೆ ನಾವು ಈ ರೀತಿ ಯಾವುದೇ ಒಂದು ಹೋರಾಟ ಮತ್ತು ಕಾರ್ಯಕ್ರಮಗಳನ್ನು ರೂಪುರೇಷೆ ಮಾಡಬೇಕಾದ್ರೆ ನಮಗೆ ಬೆಂಬಲವಾಗಿ ನಿಂತು ಮಾಡಿದಂಥ ರಾಜಣ್ಣ ಅವರು, ಹಿಂದೂ ಜಾಗರಣ ವೇದಿಕೆಯ ರಾಜಣ್ಣ ಅವರಿಗೆ, ಹಾಗೆ ನಮ್ಮ ವಿಶ್ವ ಹಿಂದೂ ಪರಿಷತ್ನ ವೆಂಕಟೇಶ್ ಜಿ ಅವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತೀವಿ. ಹಾಗೆ ನಮ್ಮ ಭಾಜಪದ ಮುಖಂಡರು ಸುರೇಶ್ ಅಣ್ಣ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಾರಾಯಣಪುರ ಮಂಡಲ ಉಪಾಧ್ಯಕ್ಷರಾದ ಬಿಜೆಪಿಯ ಯುವ ಮೋರ್ಚಾ ಉಪಾಧ್ಯಕ್ಷರು ಪ್ರದೀಪ್ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಹಿಂದೂ ಕಾರ್ಯಕರ್ತರಿಗೆ ಮತ್ತೆ ಯಾರೆಲ್ಲ ಕೂಡ ಇದುವರೆಗೂ ಇದಕ್ಕೆ ಬೆಂಬಲಿಸಿದ್ದೀರಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ಎಲ್ಲರೂ ಕೂಡ 22ನೇ ತಾರೀಕು ಮಾಲ್ ಆಫ್ ಏಷ್ಯಾದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಧನ್ಯವಾದಗಳು. ಜೈ ಶ್ರೀರಾಮ್.